ಇವತ್ತು ನಾವು ನಮ್ಮ ಚಾಂಪರ್ ಪ್ರೋಗ್ರಾಮ್ನ ಪ್ರಾಕ್ಟಿಕಲ್ ಮಾಡೋಣ. ಮಷೀನ್ ಅಲ್ಲಿ ಯಾವ ರೀತಿ ಕಟ್ ಆಗುತ್ತೆ ವರ್ಕ್ ಪೀಸ್ ಅಂತ. ಇಲ್ಲಿ ಪ್ರೋಗ್ರಾಮ್ ಬರೋದಕ್ಕೆ ಮುಂಚೆ ಎಮರ್ಜೆನ್ಸಿ ಬಟನ್ ನ ಕ್ಲಿಕ್ ಮಾಡಬೇಕು. ನಂತರ ಕೀ ಓಪನ್ ಮಾಡಬೇಕು. ನಂತರ ಇಲ್ಲಿ ರೆಫರೆನ್ಸ್ ಮೋಡ್ X0 ಮತ್ತು Z0, ಎಡಿಟ್ ಮೋಡ್, ಪ್ರೋಗ್ರಾಮ್, ಡೈರೆಕ್ಟರಿ. ಇಲ್ಲಿ ನಾವು ಡೈರೆಕ್ಟರಿಯಲ್ಲಿ ನೋಡಬೇಕು ನಾವು ಯಾವ ಪ್ರೋಗ್ರಾಮ್ ನಂಬರ್ ಬರಿತಾ ಇದ್ದೀವಿ, ಆ ಪ್ರೋಗ್ರಾಮ್ ನಂಬರ್ ಡೈರೆಕ್ಟರಿಯಲ್ಲಿ ಇದೆಯೋ ಇಲ್ವೋ ಅಂತ. 27 ವರೆಗೆ ಪ್ರೋಗ್ರಾಮ್ ನಂಬರ್ಸ್ ಇದೆ. ನಾವಿಲ್ಲಿ ನೆಕ್ಸ್ಟ್ ಬರೀಬೇಕು ಪ್ರೋಗ್ರಾಮ್ ನಂಬರ್ 28 O0028. ಇನ್ಸರ್ಟ್ ಎಂಡ್ ಆಫ್ ಬ್ಲಾಕ್, ಇನ್ಸರ್ಟ್ G00, G21, G90, G28. ಶಿಫ್ಟ್ ಕೀ ಸಹಾಯದಿಂದ U0 ಮತ್ತು W0. ಎಂಡ್ ಆಫ್ ಬ್ಲಾಕ್, ಇನ್ಸರ್ಟ್. ನೆಕ್ಸ್ಟ್ G50, S4000. ಮ್ಯಾಕ್ಸಿಮಮ್ ಸ್ಪಿಂಡಲ್ ಸ್ಪೀಡ್. ಎಂಡ್ ಆಫ್ ಬ್ಲಾಕ್, ಎಂಟರ್. ನೆಕ್ಸ್ಟ್ ಇಲ್ಲಿ ಟೂಲ್ ನಂಬರ್ ಬರೀಬೇಕು T0101. ಎಂಡ್ ಆಫ್ ಬ್ಲಾಕ್, ಇನ್ಸರ್ಟ್. ನೆಕ್ಸ್ಟ್ ಇಲ್ಲಿ ಕಾನ್ಸ್ಟೆಂಟ್ ಸ್ಪಿಂಡಲ್ ಸ್ಪೀಡ್ G96, S300, M03. ಸ್ಪಿಂಡಲ್ ರೊಟೇಷನ್ ಇನ್ ಕ್ಲಾಕ್ ವೈಸ್. ಎಂಡ್ ಆಫ್ ಬ್ಲಾಕ್, ಇನ್ಸರ್ಟ್. ನೆಕ್ಸ್ಟ್ ನಾವಿಲ್ಲಿ ಬರೀಬೇಕು M07, ಕೂಲೆಂಟ್ ಆನ್. ಎಂಡ್ ಆಫ್ ಬ್ಲಾಕ್, ಇನ್ಸರ್ಟ್. ನೆಕ್ಸ್ಟ್ G00, X81.0, Z0.0. ಎಂಡ್ ಆಫ್ ಬ್ಲಾಕ್, ಇನ್ಸರ್ಟ್. ನಾವು ಫೇಸಿಂಗ್ ಅನ್ನ ಮಾಡಬೇಕಾಗುತ್ತೆ X-1ರವರೆಗೆ. ಅದಕ್ಕೆ ನಾವಿಲ್ಲಿ ನಮ್ಮ ಟೂಲ್ ಅನ್ನ X81ಗೆ ತಗೊಂಡು ಬರ್ತೀವಿ. ನಂತರ ಇಲ್ಲಿ ಫೇಸಿಂಗ್ ಮಾಡಬೇಕು G01, X-1.0, ಫೀಡ್ ರೇಟ್ 0.1. ಎಂಡ್ ಆಫ್ ಬ್ಲಾಕ್, ಇನ್ಸರ್ಟ್. ಇಲ್ಲಿ ಫೇಸಿಂಗ್ ಮಾಡಿದ ನಂತರ ಟೂಲ್ ನ ವಾಪಸ್ ತಗೊಂಡು ಹೋಗ್ಬೇಕು G00, X78.0, Z1.0. ಎಂಡ್ ಆಫ್ ಬ್ಲಾಕ್, ಇನ್ಸರ್ಟ್. ಈ ರೀತಿಯಾಗಿ ನೀವು ಪೂರ್ತಿ ಪ್ರೋಗ್ರಾಮ್ ಅನ್ನ ಇಲ್ಲಿ ಮಷೀನ್ ಅಲ್ಲಿ ಬರ್ಕೋಬೇಕಾಗುತ್ತೆ. ಈಗ ನಾನು ಪೂರ್ತಿ ಪ್ರೋಗ್ರಾಮ್ ಅನ್ನ ಬರೆದಾಗಿದೆ. ಪ್ರೋಗ್ರಾಮ್ ಬರೆದಾದ ನಂತರ ಇಲ್ಲಿ ವರ್ಕ್ ಪೀಸ್ ಅನ್ನ ಚೇಂಜ್ ಮಾಡಬೇಕು. ಸ್ಟಾಕ್ ಸೈಜ್ ನಮ್ಮ ಡಯಾಮೀಟರ್ 80 ಇತ್ತು, ಲೆಂತ್ 200. ಓಕೆ, ನಮ್ಮ ವರ್ಕ್ ಪೀಸ್ ಚೇಂಜ್ ಆಗಿದೆ. ನಂತರ ಕೂಲೆಂಟ್ ಸೆಟ್ ಮಾಡಬೇಕು. ಅಡ್ಜಸ್ಟ್ ಕೂಲೆಂಟ್. ಈ ರೀತಿಯಾಗಿ ಕೂಲೆಂಟ್ ನ ಸೆಟ್ ಮಾಡಬೇಕು. ಓಕೆ, ನಂತರ ಟೂಲ್ ಅನ್ನು ಕಟ್ಟಬೇಕು. ಸೆಲೆಕ್ಟ್. ಇಲ್ಲಿ ಸಮ್ ಟೂಲ್ ಪ್ಯಾರಾಮೀಟರ್ಸ್ ಇದೆ, ನೀವು ಬೇಕಂದ್ರೆ ಇಲ್ಲಿ ಚೇಂಜಸ್ ಮಾಡ್ಕೋಬಹುದು. ಶಾಂಕ್ ವಿಡ್ತ್, ಹೈಟ್, RPM, ಫೀಡ್ ರೇಟ್ ಮತ್ತು ಲೆಂತ್, ಇನ್ಸರ್ಟ್ ಥಿಕ್ನೆಸ್, ಇದನ್ನೆಲ್ಲ ಚೇಂಜ್ ಮಾಡ್ಕೋಬೇಕಾಗುತ್ತೆ ನೀವು. ನೆಕ್ಸ್ಟ್ ನಾನು ನಿಮಗೆ ಗ್ರೂಯಿಂಗ್ ಮಾಡಬೇಕಾದ್ರೆಲ್ಲ ಹೇಳ್ಕೊಡ್ತೀನಿ. ಇಲ್ಲಿ ಇನ್ಸರ್ಟ್ ಥಿಕ್ನೆಸ್, ಇನ್ಸರ್ಟ್ ಲೆಂತ್, ವಿಡ್ತ್ ಎಲ್ಲ ಯಾವ ರೀತಿ ನಾವು ಚೇಂಜ್ ಮಾಡ್ಕೋಬೇಕಂತ ನೀವು ಬೇಕಂದ್ರೆ ಇಲ್ಲಿ ಚೇಂಜ್ ಮಾಡ್ಕೋಬಹುದು. ನಾನು ಫಸ್ಟ್ ಕ್ಲಾಸಲ್ಲಿ ನಿಮ್ಗೆ ಹೇಳಿದ್ದೆ ಬೇರೆ ಬೇರೆ ಮೆಟಲ್ಸಿನ ಇನ್ಸರ್ಟ್ಗಳನ್ನ ಮಾಡಿರ್ತಾರೆ ಅಂತ. ಈಗ ಹೇಗೆ ನಮಗೆ ವರ್ಕ್ ಪೀಸ್ಗಳು ಬರುತ್ತೆ, ಬೇರೆ ಬೇರೆ ಮೆಟಲ್ ಇರುತ್ತೆ, MS ಬ್ರೈಟ್, ಬ್ಲಾಕ್, HCR, SS, ಕಾರ್ಬೈಡ್. ಇನ್ಸರ್ಟ್ಗಳು ಸಹ ಅದೇ ರೀತಿ ಬೇರೆ ಬೇರೆ ಮೆಟಲ್ ಇಂದ ಮಾಡಿರ್ತಾರೆ. ಕೆಲವು ಹಾರ್ಡ್ ಇರುತ್ತೆ, ಸಾಫ್ಟ್ ಇರುತ್ತೆ. ಇಲ್ಲಿ ಡೈಮಂಡ್ ಸಹ ಇದೆ, ಸಿಮೆಂಟ್ ಇನ್ಸರ್ಟ್ ಸಹ ಇದೆ. ಇಲ್ಲಿ ನಿಮ್ಗೆ ಯಾವ್ದು ಬೇಕು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನಾನಿಲ್ಲಿ ಯಾವುದೇ ಚೇಂಜಸ್ ಮಾಡ್ತಾ ಇಲ್ಲ. ಓಕೆ, ಆಡ್ ಟು ಟೂಲ್ ಟೋರೆಟ್. ಸ್ಟೇಷನ್ 1ಕ್ಕೆ ನಾವೀಗ ಟೂಲ್ ಕಟ್ಟಬೇಕು. ಸೆಲೆಕ್ಟ್, ಮೌಂಟ್. ಓಕೆ, ನಮ್ಮ ಟೂಲ್ ಇಲ್ಲಿ ಬಂದಿದೆ, ಈಗ ನೀವು ನೋಡ್ತಾ ಇರ್ಬೋದು. ನೆಕ್ಸ್ಟ್ ನಾವೀಗ ಆಫ್ಸೆಟ್ ತಗೋಬೇಕು, ಯಾಕಂದ್ರೆ ನಮ್ಮ ಗ್ರಾಫ್ ಇಲ್ಲಿ ತೋರಿಸ್ತಾ ಇದೆ. ನಾವು ಆಫ್ಸೆಟ್ ತಗೊಂಡ ನಂತರ ಗ್ರಾಫ್ ಸರಿ ಹೋಗುತ್ತೆ. 2D ಮೋಡಲ್ಲಿ ಇಡೋಣ. ವರ್ಕ್ ಆಫ್ಸೆಟ್ ತಗೊಳ್ಳೋದಕ್ಕೆ ಆಫ್ಸೆಟ್ ಸೆಟ್ಟಿಂಗ್ಸ್, ಆಫ್ಸೆಟ್, ಜಾಮಿಟ್ರಿ. ನಾವಿಲ್ಲಿ ಯಾವ ಸ್ಟೇಷನ್ ಅಲ್ಲಿ ಟೂಲ್ ಕಟ್ತೀವಿ ಅದೇ ಸ್ಟೇಷನ್ ಅಲ್ಲಿ ನಾವು ವರ್ಕ್ ಆಫ್ಸೆಟ್ ನ ತಗೊಳ್ಬೇಕಾಗುತ್ತೆ. ಫಸ್ಟ್ ಸ್ಟೇಷನ್ ಅಲ್ಲಿ ನಾವು ಟೂಲ್ ಕಟ್ಟಿದ್ರೆ ಫಸ್ಟ್ ಸ್ಟೇಷನ್ ಅಲ್ಲೇ ಆಫ್ಸೆಟ್ ನ ತಗೋಬೇಕು. ಥರ್ಡ್ ಸ್ಟೇಷನ್, ಫೋರ್ತ್, ಫಿಫ್ತ್, ಈ ರೀತಿ ಯಾವ ಸ್ಟೇಷನ್ ಅಲ್ಲಿ ಟೂಲ್ ಕಟ್ತೀವಿ ಅದೇ ಸ್ಟೇಷನ್ ಅಲ್ಲಿ ನಾವು ವರ್ಕ್ ಆಫ್ಸೆಟ್ ನ ತಗೊಳ್ಬೇಕು. ಸ್ಟೇಷನ್ ಫಸ್ಟ್, ಟೂಲ್ ಟಚ್ ಮಾಡಬೇಕು. ರ್ಯಾಪಿಡ್ ಪೊಸಿಷನ್ X, ಟೂಲ್ ಟಚ್ ಆಗಿದೆ. ನಮ್ಮ X ವ್ಯಾಲ್ಯೂ X80.0. ಮೇಜರ್, ನಮ್ಮ ವ್ಯಾಲ್ಯೂ ಚೇಂಜ್ ಆಗಿದೆ. ಝಡ್ಗೆ ಟೂಲ್ ಟಚ್ ಮಾಡಬೇಕು. ಓಕೆ, ಝಡ್ ವ್ಯಾಲ್ಯೂ ಯಾವಾಗಲೂ 0 ಇರುತ್ತೆ, 0.0. ಮೇಜರ್. ನಂತರ ಟೂಲ್ನ ವಾಪಸ್ ತಗೋಬೇಕು. ರೆಫರೆನ್ಸ್ ಮೋಡ್ Z0, X0, ಪ್ರೋಗ್ರಾಮ್ಸ್. ನಾವೀಗ
ಆಟೋ ಮೋಡಲ್ಲಿ ಇಡಬೇಕು. ನೀವು ನೋಡ್ತಾ ಇರ್ಬೋದು ಈಗ ವರ್ಕ್ ಆಫ್ ಸೈಡ್ ತಗೊಂಡು ಆಟೋ ಮೋಡಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಗ್ರಾಫ್ ಈ ರೀತಿ ಕಾಣಿಸ್ತಾ ಇದೆ. ನೀವು ಇಲ್ಲಿ ಪ್ರೋಗ್ರಾಮ್ನ ಅಬ್ಸರ್ವ್ ಮಾಡ್ತಾ ಹೋಗಿ ಯಾವ ರೀತಿ ನಮ್ಮ ವರ್ಕ್ ಪೀಸ್ ಕಟ್ ಆಗುತ್ತೆ ಅಂತ. ಸಿಂಗಲ್ ಬ್ಲಾಕ್, ಸೈಕಲ್ ಸ್ಟಾರ್ಟ್, G00, G21, G90, G28, U0, W0, G50 ಮ್ಯಾಕ್ಸಿಮಮ್ ಸ್ಪಿಂಡಲ್ ಸ್ಪೀಡ್, ನಮ್ಮ ಟೂಲ್ ನಂಬರ್, ಸ್ಪಿಂಡಲ್ ಸ್ಟಾರ್ಟ್, ಸ್ಪಿಂಡಲ್ rotation in clockwise, M03, ಕೂಲೆಂಟ್ ಆನ್. ನಮ್ಮ ಟೂಲ್ ಈಗ X81ಗೆ ಬರ್ತಾ ಇದೆ. ನೆಕ್ಸ್ಟ್ ಫೇಸಿಂಗ್ X-1 ರವರೆಗೆ. ನೆಕ್ಸ್ಟ್ X78 Z-80 ವರೆಗೆ ಕಟ್ ಮಾಡಬೇಕು. ಟೂಲ್ ವಾಪಸ್ X76 Z-80 ವರೆಗೆ ಕಟ್ ಮಾಡಬೇಕು. ನಂತರ ಟೂಲ್ ವಾಪಸ್ X74 Z-80, ಟೂಲ್ ವಾಪಸ್ X22 X72 Z-80, ಟೂಲ್ ವಾಪಸ್ X70 Z-80, टूल वापस X64 और chamfer. टूल वापस coolant off, return to home position. ನಮ್ಮ ಟೂಲ್ spindle stop, program end and rewind. ಈಗ ನೀವು ನೋಡ್ತಾ ಇರಬಹುದು ಈ ರೀತಿ ನಮ್ಮ ವರ್ಕ್ ಪೀಸ್ ಕಟ್ ಆಗುತ್ತೆ. ಈಗ ನಮ್ಮ ಪ್ರೋಗ್ರಾಮ್ ಕಂಪ್ಲೀಟ್ ಆಗಿದೆ. ಮೆಜರ್ ಮಾಡಿ ನೋಡೋಣ. ಮೆಜರ್. ಈಗ ನೀವು ನೋಡ್ತಾ ಇರಬಹುದು Z-80 ವರೆಗೆ ಕಟ್ ಆಗಿದೆ ಪೀಸ್. ಇಲ್ಲಿ ಚಾಂಪರ್ 3 ತೋರಿಸ್ತಾ ಇದೆ. ನೆಕ್ಸ್ಟ್ ಎಕ್ಸಿಟ್ ಮೆಜರ್. ಇನ್ನೊಂದು ವರ್ಕ್ ಪೀಸ್ ಅನ್ನು ಹಾಕೋಣ. ಸ್ಟಾಕ್ ಸೈಜ್ ಓಕೆ. ನಾವೀಗ 3D ಮೋಡಲ್ಲಿ ಕಟ್ ಮಾಡೋಣ. 3D ಮೋಡ್, ಡೋರ್ ಕ್ಲೋಸ್, ರೆಫರೆನ್ಸ್, ಟೂಲ್ ವಾಪಸ್. ನಾನೀಗ ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ಸಿಂಗಲ್ ಬ್ಲಾಕ್ ಅನ್ನು ತೆಗಿತಾ ಇದ್ದೀನಿ. ಆಟೋ ಸ್ಟಾರ್ಟ್. ಈಗ ಮಷಿನ್ ಡೋರ್ ಓಪನ್ ಮಾಡೋಣ. ಈಗ ನೀವು ನೋಡ್ತಾ ಇರ್ಬೋದು ನಮ್ಮ ವರ್ಕ್ ಪೀಸ್ ಯಾವ ರೀತಿ ಕಟ್ ಆಗಿದೆ ಅಂತ. ನಮ್ಮ ಚಾಂಪರ್ ಇದು ನಮ್ಮ ಟೂಲ್ ಇನ್ಸರ್ಟ್ ಕೂಲೆಂಟ್ ಪೈಪ್. ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕಟ್ ಆಗಿದೆ ಅಂತ. ನೀವು ಸಹ ಇದೇ ರೀತಿ ಪ್ರೋಗ್ರಾಮ್ನ ಮಾಡಿ ವರ್ಚುವಲ್ ಮಷೀನ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ. ಯಾವುದೇ ಡೌಟ್ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ಬೋದು. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮ್ಗೆ ಹೇಳ್ತೀನಿ ರೇಡಿಯಸ್ ಪ್ರೋಗ್ರಾಮ್ ಯಾವ ರೀತಿ ಮಾಡಬೇಕು ಅಂತ.